ನಾವು ನಾವೆಲ್ಲರೂ ಮನುಷ್ಯರಿದ್ದೀವಿ. ಎಷ್ಟೇ ಇದ್ದರು, ಎಂಥ ಭಕ್ತರಿದ್ರು, ಎಂಥ ದೇವರನ್ನು ಒಲಿಸ್ಕೊಂಡ್ರು, ಎಂತಲ್ಲಿ ನಾವು ಇರಬೇಕು ಅನ್ನುವುದು ನಮಗೆ ಅರಿವು ಇದ್ರೂ ಒಂದೊಂದ್ಸಲ ಏನಾಗ್ತದ ಅಂದ್ರೆ ಸಂಶಯ ಪ್ರಾರಂಭ ಆಗ್ತದ. ಎಂತ ಸಂಶಯ ಪ್ರಾರಂಭ ಆಗ್ತದ ಅಂದ್ರೆ ನಮಗೆ ನಾವೇ ನಂಬಲಾರಂತ ಒಂದು ಸಮಸ್ಯೆ ಪ್ರಾರಂಭ ಆಗ್ತದೆ ಅಥವಾ ಸಂಶಯ ಪ್ರಾರಂಭ ಆಗ್ತದೆ. ಇದಕ್ಕೆ ನಮಗೆ ಒಂದು ಉದಾಹರಣೆ ಕೊಡಬೇಕಂತಂದ್ರೆ, ಒಂದು ಹಳ್ಳಿಯಲ್ಲಿ, ಒಂದು ಊರಲ್ಲಿ ಒಬ್ಬವ ಮಹಾನ್ ಶಿವಭಕ್ತ ಇರ್ತಾನೆ. ಶಿವಭಕ್ತ ಇರ್ತಾನೆ. ಅವ್ ಹೆಂಗಿರ್ತಾನಂತಂದ್ರೆ ಅವನಿಗೆ ಎಲ್ಲವನ್ನೂ ದೇವರು ಕೊಟ್ಟಿರ್ತಾನೆ. ಅವನಿಗೆ ಒಳ್ಳೆ ಹೆಂಡತಿ, 2 ಮುದ್ದಾದ ಮಕ್ಕಳು, ಒಳ್ಳೆ ಕೆಲಸ, ಒಂದು ಒಳ್ಳೆ ವ್ಯಾಪಾರಸ್ಥ, ಅಷ್ಟೇ ಊರಲ್ಲಿ ಎಲ್ಲರಿಗೆ ಬೇಕಾದಂತ ವ್ಯಕ್ತಿ. ಹಾಗೆ ಒಬ್ಬ ಮಹಾನ್ ಶಿವಭಕ್ತ. ಅಂತ ಶಿವಭಕ್ತನಿಗೆ ಎಲ್ಲವೂ ಇದ್ದರೂ ಸಹಿತ ದೇವರನ್ನು ಇನ್ನೂ ಒಲಿಸಬೇಕು, ದೇವರನ್ನು ಇನ್ನೂ ಪೂಜಿಸಬೇಕು, ದೇವರ ನಾಮಸ್ಮರಣೆ ಮಾಡಬೇಕು, ದೇವರ ಜಪವನ್ನು ಮಾಡಬೇಕಂತಕ್ಕಂಥದ್ದು ಅವನ ಮನಸ್ಸಿನಲ್ಲಿ ಸದಾ ತುಡಿತ ಇರ್ತದ. ಅಂತ ಸಂದರ್ಭದಲ್ಲಿ ಎಂತಂದ್ರೆ ಒಂದ್ ದಿವಸ ಅವನು ದೇವರನ್ನು ಹೇಗಾದರೂ ಮಾಡಿ ಯಾವುದಾದರೂ ರೂಪದಲ್ಲಿ ದೇವರನ್ನು ಒಲಿಸ್ಕೋಬೇಕು ಅಂತೇಳಿ ಅವನಿಗೊಂದು ಆಸೆ ಆಗ್ತದೆ, ಅಥವಾ ಅವನ ಮನಸ್ಸಿನಲ್ಲಿ ಒಂದು ಅಭಿವ್ಯಕ್ತ ಆಗ್ತದೆ. ಅಂತ ಅಭಿವ್ಯಕ್ತ ಆದಾಗ ಏನ್ ಮಾಡ್ತಾನವ, ಆ ದೇವರನ್ನ ಒಲಿಸ್ಕೊಳ್ಳಿಕ್ಕೆ ಜಪ ಅಥವಾ ಅವನದೇ ಆದಂತ ಒಂದು ನೇಮ ನಿಷ್ಠೆಗಳನ್ನ, ಕಠಿಣವಾದಂತ ವ್ರತಗಳನ್ನ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಷ್ಟು ಕಠಿಣವಾಗಿ ಆಚರಣೆ ಮಾಡ್ತಾನಂತಂದ್ರೆ ಅವನಿಗೆ ಒಂದು ದಿವಸ ದೇವರು ಒಲ್ಲದೆ ಬಿಡ್ತಾನೆ. ದೇವರು ಅವನಿಗೆ ಪ್ರತ್ಯಕ್ಷನಾಗಿ ಬಿಡ್ತಾನೆ. ಎಲ್ಲಿ? ಅವನ ಮನೆಯ ಒಳಗ ಅವನಿಗೆ ದೇವರು ಪ್ರತ್ಯಕ್ಷ ಆಗಿಬಿಡ್ತಾನೆ. ಆದಾಗ ಅವನಿಗೆ ದಿಗ್ಭ್ರಮೆ ಆಗಿಬಿಡ್ತದ. ಅವನ ಮೇಲೆ ಅವನಿಗೇನ್ ನಂಬಿಕೆ ಬರೋದಿಲ್ಲ. ಯಾಕಂದ್ರೆ ನಾನು ಇಷ್ಟೊಂದು ನಿಷ್ಠುರವಾಗಿ ಕಟ್ಟುವ ವ್ರತವನ್ನ ಮಾಡಿದ್ದೀನೇನು ಅಂತಕ್ಕಂಥ ಭಾವನೆ ಬರ್ತದ. ಹಾಗೆ ದೇವರಿಗೆ ಅವನು ನಮಸ್ಕಾರ ಮಾಡಿ ತನ್ನ ಕೃತಜ್ಞನ ಅರ್ಪಿಸ್ತಾನ. ಅವಾಗ ದೇವ್ರು ಹೇಳ್ತಾನ, ಮಗು ನೋಡಪ್ಪ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೀನಿ, ನಿನ್ನ ವ್ರತವನ್ನ ನಾನು ಮೆಚ್ಚಿದ್ದೀನಿ. ಅದಕ್ಕೆ ನಿನಗ ನಾನು ಏನ ಮಾಡ್ಲಿಕ್ಕೆ ಸಾಧ್ಯ ಅಥವಾ ನಿನಗೆ ಏನಾದ್ರೂ ಬೇಕಾಗಿದ್ರೆ ಅಥವಾ ಏನಾದ್ರೂ ವರ ಬೇಕಾಗಿದ್ರೆ ಕೇಳು ಅಂತ ಹೇಳ್ತಾನೆ ದೇವರು. ಅವಾಗ ಅವನು ಹೇಳ್ತಾನ, ವಿಚಾರ ಮಾಡ್ತಾನ, ದೇವರು ನನಗೆಲ್ಲವನ್ನು ಕೊಟ್ಟಿದ್ದೀಯಾ, ಒಳ್ಳೆ ಹೆಂಡತಿನ ಕೊಟ್ಟಿದ್ಯಾ, ಮುದ್ದಾದ ಮಕ್ಕಳನ್ನ ಕೊಟ್ಟಿದ್ಯಾ, ಕೈ ತುಂಬಾ ಕೆಲಸ ಕೊಟ್ಟಿದ್ಯಾ, ಧನ ಧಾನ್ಯ ಕೊಟ್ಟಿದ್ಯಾ, ಎಲ್ಲವನ್ನೂ ಕೊಟ್ಟಿದ್ಯಾ, ಆದ್ರೂ ನೀನು ಕೇಳಂತ ಹೇಳ್ತಿದ್ಯಾ. ಆದಾಗ್ಯೂ ನಾನು ಕೇಳುವುದಾದ್ರೆ ಏನ್ ಕೇಳಬೇಕು ಅಂತೇಳಿ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಹೇಳ್ತಾನೆ, ದೇವರೇ, ಸದಾ ನೀನು ನನ್ನ ಜೊತೆಗಿರಬೇಕು. ಕಷ್ಟ ಸುಖ ಇರಲಿ, ಸುಖ ಕಷ್ಟ ಬರಲಿ, ಎಂತ ಸಂದರ್ಭ ಬಂದರೂ ಸಹಿತ ನೀನು ನನ್ನ ಜೊತೆಗೇನೆ ಇರಬೇಕು ಅಂತ ಹೇಳ್ತಾನ. ಅವಾಗ ದೇವ್ರು ಹೇಳ್ತಾನ, ತಥಾಸ್ತು ಅಂತ ಹೇಳ್ತಾನ. ಅಂದ ದೇವರ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಇವನಿಗೆ ತಕ್ಷಣ ಇವನಿಗೆ ಭಾಷಾ ವಿಚಾರ ಹೋಗ್ತದೆ, ದೇವರನ್ನ ತೆಗೆದಿದ್ದಾನ, ದೇವರನ್ನ ಜೋಡಿ ಇದ್ದಾನ ಅಂತಕ್ಕಂಥ ಭಾವನೆಯಿಂದ ಇನ್ನು ಅವನ ಪ್ರತಿಷ್ಠೆ, ಇದು ಅವನ ಆಚಾರ ವಿಚಾರ ಗಟ್ಟಿ ಆಗ್ತೊಡಗ್ತದೆ. ಹಾಗೆ ಅಷ್ಟೇ ಒಂದು ಶಕ್ತಿಯುತವಾದಂತ ಅವನ ಮನಸ್ಸಿನಲ್ಲಿ, ಅವನ ದೇಹದಲ್ಲಿ, ಅವನ ಆಚಾರ ವಿಚಾರಗಳಲ್ಲಿ ಒಂದು ಶಕ್ತಿ ಬಂದ್ಬಿಡ್ತದ. ಆ ಶಕ್ತಿ ಅವನಿಗೆ ಅರಿವಾಗ್ತಿರ್ತದೆ. ಆದಾಗ್ಯೂ ಸಹಿತ ಅವನಿಗೆ ಆಗಾಗ ವಿಚಾರ, ದೇವ್ರ ನನ್ನ ಜೋಡಿ ಅದಾನ ಇಲ್ಲೋ, ದೇವ್ರ ನನ್ನ ಜೋಡಿ ಅದಾನ ಇಲ್ಲೋ ಅಂತಕ್ಕಂತ ತುಡುಕ ಮನಸ್ಸಿನ ಪ್ರಾರಂಭ ಆಗಿಬಿಡ್ತದೆ. ಹೀಗೆ ಇರ್ತಾ ಇದೆ. ಅವನಿಗೇನಾಗ್ತದ, ಒಂದ್ಸಲ ಮನಸ್ಸಿನ ವಿಚಾರ ಮಾಡಿ, ದೇವರೇ ನೀನ್ ನನ್ನ ಜೊತೆಗೆ ಇದ್ದೀಯಾ ಅನ್ಲಿಕ್ಕೆ ಏನಾದ್ರೂ ನನಗ ಕುರು ಹೋಗ್ಬೇಕಲ್ಲ ಅಂತೇಳಿ ಮನಸ್ಸಲ್ಲಿ ಅನ್ಕೋತಾನ. ಅವನಿಗೆ ದೇವರಿಗೆ ಅವನಿಗೊಂದು ವಾಣಿ ಆಗ್ತದ, ಏನ್ ಬೇಕು, ನೀವು ಯಾವ ರೀತಿ ನೀನು ಪರೀಕ್ಷೆ ಮಾಡಬಹುದು, ಏನಿಲ್ಲ, ನಾ ಎಲ್ಲಿ ಹೋಗಲ್ಲ, ನನ್ನ ಜೋಡಿ ಬರಬೇಕು, ನಾನು ಜೋಡಿ ಹೋಗ್ಬೇಕು, ನಾ ಎಲ್ಲಿ ಹೊಂಟಿರ್ತಾನಲ್ಲಿ ಹೊಂಟಾಗ ನನ್ನ 2 ಕಾಲ್ ನಿನ್ನ 2 ಕಾಲ್, 4 ಕಾಲ್ ಕಾಣ್ಬೇಕು, ನನಗೆ 4 ಕಾಲ್ ಕಾಣ್ಬೇಕು ಅಂತ ಹೇಳ್ತಾನೆ. ದೇವರು ಅವನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಆಶೆ ನೋಡ್ತಾನೆ. ಅವನ ಉದ್ದಾಮ ರಾಡ್ ಎಲ್ಲಿರ್ತದೆ, ಕೆಸರು ಎಲ್ಲಿರ್ತದೆ, ನೀರೆಲ್ಲಿರ್ತದೆ, ಅದ್ರ ಜೊತೆಗೆ ಹೋಗುದು ನೋಡ್ತಾನ. 2 ಕಾಲ್, 4 ಕಾಲ್, ತನ್ನ 2 ದೇವ್ರ 2, 4 ಕಾಲ್, ನನ್ನ ಜೋಡಿ ದೇವರಿದ್ದಾನ, ನನ್ನ ಜೋಡಿ ದೇವರಿದ್ದ. ಈ ಖುಷಿದಿಂದ ಬಹಳ ತಿರ್ತಾನ. ಅದು ಬಹಳ ದಿವಸ ಉಳಿದಿಲ್ಲ. ಮಾನವನಿಗೆ ಸಹಜವಾಗಿ ಬರ್ತಕ್ಕಂಥ ದುಃಖ ದುಮ್ಮಾನಗಳು ಪ್ರಾರಂಭ ಆಗಿಬಿಡ್ತಾವ. ಅವನಿಗೆ ಹೆಂಗ ಪ್ರಾರಂಭ ಆಗ್ತದಂದ್ರೆ, ಪ್ರಪ್ರಥಮವಾಗಿ ಅವನಿಗೆ ಮುದ್ದಾದ ಮಕ್ಕಳಿಗೆ, ಒಂದು ಮಗುಗ ಒಂದು ದೊಡ್ಡ ರೋಗ ಬಂದು, ಯಾವುದೋ ಒಂದು ರೋಗ ಬಂದ. ಆ ಮಗು, ಗಂಡ ಮಗು, ಒಂದು ದೊಡ್ಡ ಮಗು ಪ್ರಾಣ ಬಿಡ್ತದೆ. ಅವಾಗ ಅವನಿಗೆ ಭಯಂಕರ ಮಾನಸಿಕವಾಗಿ ಖಿನ್ನತೆ ಹೋಗ್ತಾನ. ಮುಂದೊಂದು ವರ್ಷ ಅನ್ನೋದ್ರೊಳಗೆ ಇನ್ನೊಂದು ಹೆಣ್ಣು ಮಗು ಇರ್ತದೆ, ಅದೂ ಸಹಿತ ಬೇರೆ ಒಂದು ಅನಾರೋಗ್ಯದಿಂದ ಅದು ತೀರಿ ಹೋಗ್ಬಿಡ್ತದೆ. ಈ 2 ಮಕ್ಕಳನ್ನ ಕಳ್ಕೊಂಡ ಅಂತ ತಾಯಿ
ಖಿನ್ನತೆ ಒಳಗಾಗಿ ಅರಹುಚ್ಚಿ ಆಗಿಬಿಡ್ತಾಳ. ಅರಹುಚ್ಚ ಆದ ತಕ್ಷಣ ಅವಳು ಮನೆಯಲ್ಲೇ ಇರಲಾರಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಹೇಳದೆ ಕೇಳದ ಹೊರಗೆ ಹೋಗ್ತಕ್ಕಂಥದ್ದು, ಹೇಳದೆ ಕೇಳದ ತನಗೆ ಮನಸ್ಸಿಗೆ ಬಂದಂಗ್ ಮಾಡುದು. ಹೀಗಾಗಿ ಊರ್ ಜನರೆಲ್ಲ ಆಕೆನ ಹುಚ್ಚಿ ಅಂತಕ್ಕಂತ ಒಂದು ಪ್ರಮೇಯ ಪ್ರಾರಂಭ ಆಗ್ತದೆ. ಅವಾಗ ಇವನಿಗೆ ಏನಾಗ್ತದ, ಕೆಲಸದ ಕಡೆ ಗಮನ ಕೊಡೋದಾಗುದಿಲ್ಲ, ವ್ಯಾಪಾರದ ಕಡೆ ಗಮನ ಕೊಡೋದಾಗುದಿಲ್ಲ. ಹೀಗಾಗಿ ಇವನಿಗೆ ಲಾಸ್ ಆಗ್ಲಕ್ ಪ್ರಾರಂಭ ಆಗ್ತದೆ, ಇದ್ದ ಆಸ್ತಿ ಕರಗ್ಲಕ್ ಪ್ರಾರಂಭ ಆಗ್ತದೆ. ಅವಾಗ ಏನಾಗ್ತದೆ, ಇವನಿಗೆ ಆಟೋಮೆಟಿಕ್ ಆಗಿ ತನ್ನ ಕೆಳಕ್ಕ ಇಳಿತಕ್ಕಂತ ಒಂದು ವ್ಯವಸ್ಥೆ ಚಾಲು ಆಗಿಬಿಡ್ತದೆ. ನೋಡ್ರಿ, ಪ್ರಾರಂಭ ಆಯ್ತಂದ್ರೆ ಒಂದು ದೇವರ ಪರೀಕ್ಷೆನೋ ಅಥವಾ ಕಷ್ಟ ದುಃಖಗಳು ಬರ್ಲಿಕ್ಕತ್ತು ಅಂದ್ರೆ ಹಾಗ ಬರ್ತಾವ ಅನ್ಲಿಕ್ಕೆ ಇದೊಂದು ಉದಾಹರಣೆ ಇದು. ಹಾಗಾಗಿ ಅವನಿಗೇನಾಗ್ತದೆ, ಸಿಕ್ಕಾಪಟ್ಟಿ ಕಷ್ಟಗಳು ಪ್ರಾರಂಭ ಆಗ್ತದೆ. ಸರಮಾನೇ ಚಾಲು ಆಗ್ಬಿಡ್ತದೆ ಕಷ್ಟದ್ದು. ಅವಾಗ ಅವ್ನು ಹೇತಿ ಎಲ್ಲಿ ಹೋಗ್ತಾಳೋ ಎಲ್ಲಿ ಬರ್ತಾಳೋ ಗೊತ್ತಾಗೋದಿಲ್ಲ. ಇವನು ವ್ಯಾಪಾರಕ್ಕೆ ಹೋದಾಗ ಒಂದ್ ದಿವ್ಸ ಆಕಿನೂ ಎಲ್ಲೋ ಹೋಗಿಬಿಡ್ತಾಳ ಹುಚ್ಚಿನ ಹೇಳ ಕಡಿಮೆ ಭ್ರಮೆ ಆಗಿಬಿಟ್ಟಿರ್ತದ, ಮಕ್ಕಳನ್ನ ಕಳ್ಕೊಂಡದಕ್ಕೆ. ಅವಾಗ ಇವನಿಗೆ ಏನ ಅನಿಸ್ತದ, ಇನ್ನು ನಾನು ಇದ್ದೇನ್ ಮಾಡ್ಬೇಕು, ಇಷ್ಟೆಲ್ಲ ಆಸ್ತಿ ತಗೊಂಡೇನ್ ಮಾಡ್ಬೇಕು, ಇದನ್ನ ಗಳಿಸಿದ್ದ ಗದಬೇಕು, ಸುಮ್ಮನೆ ಆ ದೇವರನ್ನೇ ನಾನು ಅವಾಗ ಇದು ಮಾಡಿ ನನ್ನ ಜೊತೆಗೆ ಇರತ್ತೆ, ಅವನ ಜೊಡ್ನೆ ಹೋಗ್ಬಿಟ್ಟಿದ್ರೆ ಚಲೋ ಇತ್ತು ಅಂತೇಳಿ ವಿಚಾರ ಮಾಡಿ ಏನ್ ಮಾಡ್ತಾನೆ, ಇನ್ ಮೇಲೆ ಆದ್ರೂ ನಾನು ಒಂದು ಕಾಡಿನಲ್ಲಿ ಹೋಗಿ ನಾನು ಒಂದು ದೇವರನ್ನ ಜ್ಞಾನದಲ್ಲಿ ಇರಬೇಕು, ಜನ ಸೇವೆಯಲ್ಲಿ ಏನಾದ್ರು ಒಂದು ಸೇವೆ ಮಾಡತಕ್ಕಂತ ವ್ಯವಸ್ಥೆ ಮಾಡ್ಕೋಬೇಕಂತೇಳಿ ಒಂದು ದೊಡ್ಡ ಕಾಡು ಕಡೆ ಹೊಂಟಿ ಬಿಡ್ತಾನೆ. ಹೋಗುವಾಗ ಊರ್ ದಾಟಿದ ಮೇಲೆ ಕಾಡು ತಕ್ಕ ಒಂದು ರಾಡ್ ಇರ್ತದ, ಕೆಸರು ಇರ್ತದೆ, ಅದ್ರ ನೋಡ್ತಾನೆ ದೇವ್ರ ಕಾಲ ಕಾಣುವುದಿಲ್ಲ. ಎರಡು ಕಾಲ ಕಾಣಕತ್ತವ, ಇನ್ನೆರಡು ಕಾಲ ಕಾಣುವುದಿಲ್ಲ. ಅವಾಗ ಏನಾಗ್ತದೆ ಇವನಿಗೆ, ಓಹೋ ದೇವರು ನನಗೆ ಬಿಟ್ಟು ಹೋಗಿದಾನ, ಅದಕ್ಕೆ ನನಗೆ ಈ ಕಷ್ಟಗಳ ಪ್ರಾರಂಭವಾಗಿವೆ ಅಂತಕ್ಕಂಥ ಮನುಷ್ಯನಲ್ಲಿ ಓಹೋ ದೇವರಿಗೆ ಸಿಕ್ಕಾಪಟ್ಟಿ ಬೇಲೆಗೆ ಚಾಲು ಮಾಡಿಬಿಡ್ತಾನೆ. ಹಾಗೆ ಅವನಿಗೆ ಒಂಥರ ಮಾನಸಿಕ ಆಗ್ಬಿಡ್ತದೆ. ನೀ ಯಾವತ್ತು ನನ್ನ ಜೊತೆ ಇರ್ತೀನಿ ಅಂತ ಹೇಳಿದವ, ಯಾವತ್ತು ಕಷ್ಟ ಸುಖದಲ್ಲಿ ನನಗೆ ಇರ್ತಾನೆ ಅಂತ ಹೇಳಿ ನನಗ ನೀನು ವಚನ ಕೊಟ್ಟವ, ನಾನು ನಿನಗೆ ಕೇಳ್ಕೊಂಡಾಗ ನೀನು ಬ್ಯಾಡ ಅಂದ್ರೂ ಸಹಿತ ನೀನು ಕೊಟ್ಟಂತ ವರ ಇದು, ಆ ವರಕ್ಕೆ ನೀನು ಅಪಚಾರ ಮಾಡಿದೆ ಅಂತೇಳಿ ದೇವರಿಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ದೇವರಿಗೆ ಬೈಯುವಂತ ಪ್ರಾರಂಭ ಮಾಡಿದಾಗ ಇವನು ಒಂಥರ ಮಾನಸಿಕ ಆಗಿಬಿಡ್ತದ. ಮಾನಸಿಕ ಆಗಿ ದೇವರೇ, ನನಗೆ ದೇವರು ಬೇಡ, ಯಾ ಜಪಾನು ಬೇಡ, ಯಾ ತಪಾನು ಬೇಡ ಅಂತೇಳಿ ನಾನು ಮೊದಲಿನ ಸ್ಥಿತಿಗೆ ನಾನು ಹೋಗ್ಬಿಡ್ತೀನಿ, ನಾನು ಊರಿಗೆ ಹೋಗ್ತೀನಿ, ನಾನು ವ್ಯಾಪಾರ ಮಾಡ್ತೀನಿ, ನಾನು ಇನ್ನೂ ಬದುಕಿ ತೋರಿಸ್ತೀನಿ ಮುಂದೆ ಅಂತೇಳಿ ಊರ್ ಕಡೆ ಹೊರಡ್ತಾನ. ಊರ್ ಕಡೆ ಹೋಗ್ಬೇಕನ್ನೋದ್ರೊಳಗ ದೇವರೇ ಇನ್ನು ಮೇಲೆ ನೀನು ಯಾವುದೇ ಕಾರಣಕ್ಕೆ ನಿನ್ನ ಪೂಜೆ ಪುರಸ್ಕಾರ ನಿನ್ನ ವರ್ತ ಪೂಜೆನ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಅವಾಗ ಹುಚ್ಚ ದೇವ್ರು ಹೇಳ್ತಾನ. ಅವಾಗ ಶಬ್ದಕ್ಕೆ ಕೇಳ್ತಾನ, ಎಲ್ಲಿದೆಯೋ ನೀನು ಕೇಳ್ತಾನ. ನನಗೆ ಇಷ್ಟೆಲ್ಲ ಕಷ್ಟಗಳನ್ನ ಕೊಟ್ಟು ನನ್ನ ಸಂಸಾರವನ್ನ ಮುರಿದು ಈಗ ನನಗೆ ಎಲ್ಲಿದ್ದೀಯ, ಏನು ಹುಚ್ಚ ಅಂತ ನನಗೆ ಹೇಳ್ತೀಯ, ನಾನು ಹುಚ್ಚ ನೀನು ಹುಚ್ಚ ಅಂತೇಳಿ ಇವನಿಗೆ ಒಂದು ಎಮೋಷನಲ್ ಆಗಿ ಅಥವಾ ತನ್ನಲ್ಲಿರ್ತಕ್ಕಂಥ ಸಿಟ್ಟನ್ನ ಆ ದೇವ್ರ ಮೇಲೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವಾಗ ದೇವ್ರು ಹೇಳ್ತಾನ, ನಿನಗೆ ತೊಂದರೆ ಏನಾಗ್ಯದ ಅಂತ ಕೇಳ್ತಾನ. ನಿನಗೇನು ನಾನು ತೊಂದರೆ ಕೊಟ್ಟಿನಪ್ಪ, ನಿನಗೇನು ಕಷ್ಟ ಕೊಟ್ಟಿನಿ ಅಂತ ಕೇಳ್ತಾನ. ಮತ್ತಿದೆಲ್ಲ ಏನು ಇದ್ದ ನನ್ನ ಮಕ್ಕಳನ್ನ ಕಳ್ಕೊಂಡೆ, ನನ್ನ ಹೆಂಡತಿನ ಕಳ್ಕೊಂಡೆ, ನನ್ನ ಆಸ್ತಿಗಳನ್ನ ಕಳ್ಕೊಂಡೆ, ಇದೆಲ್ಲ ಯಾಕೆ ಬೇಕು, ನಾನು ನಿನ್ನ ಪಡ್ಕೊಂಡಿದ್ದಕ್ಕ ನಿನ್ನ ಕಡೆಯಿಂದ ಪಡೆದಂತ ವರದ ಸಲುವಾಗಿ ಅಂತೇಳಿ ಕೇಳಿದಾಗ, ನೀನು ಕರ್ಮಕ್ಕನುಸಾರವಾಗಿ ನೀನು ದಾನ ಮಾಡಿರಬಹುದು, ಜಪ ಮಾಡಿರಬಹುದು, ತಪ ಮಾಡಿರಬಹುದು, ನಿನ್ನ ಕರ್ಮಕ್ಕನುಸಾರವಾಗಿ ನೀನು ಎಷ್ಟು ಒಳ್ಳೇದನ್ನ ಪಡ್ಕೊಂಡಿದ್ವು ಅಷ್ಟು ಒಳ್ಳೇದಾಗ್ಯದ. ಎಷ್ಟು ನಿನ್ನ ಕರ್ಮಕ್ಕನುಸಾರವಾಗಿ ನೀನು ಬರ್ಬೇಕಂತ ಕಷ್ಟಗಳು ಅವು ಕಷ್ಟ ಬಂದಿದಾವ, ಅದಕ್ಕೆ ನಾನೇನ್ ಮಾಡಕ್ಕಾಗಲ್ಲ, ಆದ್ರೆ ನಾನು ನಿನ್ ಜೊತೆಗಿದ್ದೀನಿ ಅಂತ ಹೇಳ್ತಾನೆ ಪರಮಾತ್ಮ. ನನ್ನ ಜೊತೆಗಿದ್ದಿ, ಎಲ್ಲಿದ್ದೀನಿ ನೀನು ನನ್ನ ಜೊತೆಗಿದ್ರೆ ಕಷ್ಟ ಬರಬಾರ್ದಾಗಿತ್ತು, ನನಗೆ ಕಷ್ಟಕ್ಕ ನನಗೆ ಸಂಬಂಧ ಇಲ್ಲ. ಪರಮಾತ್ಮ ಹೇಳ್ತಾನ, ನಿನ್ನ ಕಷ್ಟಗಳಿಗೆ ನಾನು ಹೊಣೆಗಾರನಲ್ಲ, ಮತ್ ನಿನ್ನ ಜೊತೆಗಿಲ್ಲ, ಅದಕ್ಕೆ ಬಂದದ ಕಷ್ಟ. ನಾನು ನಿನ್ ಜೊತೆಗೆ ಇದ್ದೇನಪ್ಪ. ಇಲ್ಲ, ಎರಡೇ ಕಾಲು ಮುಡ್ತಾವ ನೋಡಿ, ಇಲ್ಲ ತೋರಿಸ್ತಾನ ನೋಡು, ಎರಡೇ ಕಾಲು ಮುಡಿಯವ ಇಲ್ಲಿ ತಳಗ. ಹೌದು, ಎರಡೇ ಕಾಲದವು. ಮತ್ ನೀ ಎಲ್ದಿ? ಅವು ನನ್ನೂ ಕಾಲ, ನನ್ನೂ ಕಾಲ, ನಿನ್ನೂ ಕಾಲ, ಮತ್ ನನ್ನ ಕಾಲ ಎಲ್ಲಿದಾವು? ನೀನ್ ಎಲ್ಲಿದ್ದೀಯಪ್ಪ? ನಿನಗೆ ಬಂದಂತ ನಿನ್ನ ಮಕ್ಕಳನ್ನ ಕಳ್ಕೊಂಡಾಗ, ನಿನ್ನ ಹೆಂಡತಿ ಖಿನ್ನತೆ ಹೊಂದಿದಾಗ, ನಿನ್ನ ಮಾನಸಿಕತೆಯನ್ನ ಕಳ್ಕೊಂಡು ನೀನೇನಾದ್ರೂ ಮಾಡ್ಕೋಬೇಕು, ನಾನು ಬದುಕಬಾರದು ಅಂತಕ್ಕಂತ ಪರಿಸ್ಥಿತಿ ಒಳಗ ನಾನ್ ನಿನಗ ಹೆಗಲ ಮೇಲೆ ಕುಂಡಿಸ್ಕೊಂಡೀನಿ. ನಿನ್ನ ಮನಸ್ಸಲ್ಲಿ ಬರ್ತಕ್ಕಂತ ಎಲ್ಲಾ ಕಾರ್ಯಗಳನ್ನ ನಾನೇ ಇಚ್ಛೆ ಪೂರ್ವಕ ನಿನಗೇನ್ ಮನಸ್ಸಿನ ಬರ್ತೈತೆ ನಾ ಮಾಡ್ತಾ ಇದ್ದೀನಪ್ಪ. ಇವು ನನ್ನೂ ಕಾಲ, ನಿನ್ನೂ ಅಲ್ಲ, ನೀನು ನನ್ನ ಭಕ್ತನಿರೋದ ನಿನ್ನನ್ನ ಹೆಗಲ ಮೇಲೆ ಕುಂಡಿಸ್ಕೊಂಡೀನಿ ಅಂತಂದಾಗ ಪರಮಾತ್ಮನ ಈ ಇದುವನ್ನ ಕೇಳಿ ಅವನಿಗೆ ದಿಗ್ಭ್ರಮೆ. ಕ್ಷಮಿಸಬೇಕು ಪರಮಾತ್ಮ, ನಾನೇ ಬಹಳ ತಪ್ಪಾಗಿ ನಿಮಗೆ ಅರ್ಥ ಮಾಡ್ಕೊಂಡಿದ್ದೆ, ಅಥವಾ ನಾನು ತಪ್ಪಾಗಿ ನನ್ನ ಮನಸ್ಸಿನಲ್ಲಿ ಬಂದಿತ್ತು, ಏನು ನಾನು ಕರ್ಮಕ್ಕೆ ಬಂದಿದ್ದು ಬಾಧೆ ನನಗೆ ಗೊತ್ತಾಗಲಿಲ್ಲ, ಆದ್ರೆ ನೀವು ಸದಾ ನನ್ನ ಜೊತೆಗೆ ಇದ್ದೀರಿ ಅನ್ನೋದು ನನಗೆ ಅರಿವಿನ ಬರಲಿಲ್ಲ.
ನಾನು ಸುಮ್ನೆ ನಿಮಗೆ ಏನೇನೋ ಬೇದೆ ಹೀಗೆ ಯಾಕೆ ಆಗ್ತತೆ ಅಂತಂದ್ರೆ ಎಂತ ಭಕ್ತರಿದ್ರು ಸಹಿತ, ಎಂತ ಉಪಕಾರ ಮಾಡಿದ್ರು ಸಹಿತ, ಉಪಕಾರ ಮಾಡಿದವರಿಗೆ ನಾವು ನಂಬುವುದಿಲ್ಲ. ನಮ್ಮ ಕಷ್ಟ ಕಾಲಕ್ಕೆ ನಮಗೇನಾದ್ರೂ ನಾವು ತೊಂದರೆ ಮಾಡ್ಕೊಂಡಿವಿ ಅಂದ್ರೆ ಅಚಾನಕ್ ಆಗಿ ಬರ್ತಕ್ಕಂತ ಬಂದೇ ಬರ್ತದೆ, ಯಾರಿಗಿಂತ ಬಿಟ್ಟಿದ್ದಲ್ಲ. ಬಟ್ ಅವಾಗ ನಮಗೇನಿಸ್ತದೆ, ಯಾರು ಉಪಕಾರ ಮಾಡ್ತಾರೆ ಅವರು ಸಹಿತ ನಾವು ಅಪನಂಬಿಕೆಯಿಂದ ನೋಡ್ತೀವಿ. ಈ ಕಾಲದಲ್ಲಿ ಅಂತೂ ಅದು ವಿಪರೀತ ಅದ. ಅದಕ್ಕೆ ಯಾವಾಗಲೂ ನಾವು ನಂಬಿಕೆಯನ್ನು ಇಟ್ಟಂತ ದೇವರ ಮೇಲೆ ಯಾವತ್ತು ನಮ್ಮನ್ನು ಕೈ ಬಿಡುವುದಿಲ್ಲ ಅನ್ನತಕ್ಕಂಥದ್ದಕ್ಕೆ ಇದೊಂದು ಕಥೆ ನೆನಪಾಗಿದೆ. ಅದಕ್ಕೆ ಕಥೆಯಿಂದ ನಾವು ಏನಕ್ಕೆ ಅನ್ಕೋಬೇಕಂತಂದ್ರೆ, ಯಾವಾಗ ನಮಗೆ ಯಾರಾದ್ರೂ ಉಪಕಾರ ಮಾಡಿದ್ರ, ಯಾರು ದೇವರು ನಮ್ಮಲ್ಲಿ ಕರುಣೆ ತೋರಿದ್ರ, ಆ ಕರುಣೆಗೆ ನಾವು ಚಿರಋಣಿಯಾಗಿರಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ.